ನಮ್ ಕಾಲೇಜ್ಗಳಲ್ಲಿ ಓದ್ಕೊಳ್ರಪ್ಪ ಅಂತ ಸೇರ್ಸ್ಕೊಂಡು ಸೀಟ್ ಕೊಟ್ರೆ ಈ ಮೂವಿ ಕಾಲೇಜ್ ಪ್ರಿನ್ಸಿಪಲ್ ಕಾಲೇಜ್ ನ ರಿಹ್ಯಾಬಿನೇಷನ್ ಸೆಂಟರ್ ಮಾಡ್ರಪ್ಪ ಅಂತ ಸೀಟ್ ಕೊಡ್ತಾರೆ. ಈ ಮುಂದೆ ನೀವೇನು ತಲೆ ಕೆಡಿಸ್ಕೊಬೇಡಿ ಸರ್, ಬಿಂದಾಸ್ ಆಗಿರಿ. ಈ ಮುಂದೆ ಇಲ್ಲಿ ನಡೀತಾ ಇರೋ ಆಟಗಳನ್ನೆಲ್ಲ ನಿಲ್ಲಿಸಿ ನಮ್ದೇ ಆದ ಪಾಠಗಳನ್ನ ಪ್ರೀತಿಯಿಂದ ಕಲಿಸಿ ಕಾಲೇಜ್ ನ ನೀವು ಅಂದ್ಕೊಂಡಿರೋ ತರ ತರೋಕೆ ಪ್ರಯತ್ನ ಪಡ್ತೀವಿ ಸರ್. ನೀವು ಯಾವುದೇ ಕಾರಣಕ್ಕೂ ನಮ್ಮನ್ನ ತಡಿಬಾರ್ದು ಸರ್. ನೀವ್ ಹೆಂಗ್ ಹೇಳ್ತೀರಿ ಹಂಗೆ. ಗ್ರೇಟ್ ಕಣೋ ತಿರುಪತಿ, ನೀವ್ ಹೆಂಗ್ ಹೇಳ್ತೀರಿ ಹಂಗೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಈ ಮೂವಿ ಸ್ಟೂಡೆಂಟ್ಸ್ ಗೆ 50 ರೂಪಾಯಿ ಕೊಟ್ಟು ಆಕ್ಟಿಂಗ್ ಮಾಡ್ರಪ್ಪ ಅಂತ ಅಂದ್ರೆ ಕೊಟ್ಟಿರೋ 50 ರೂಪಾಯಿನೂ ಕಿತ್ಕೊಳ್ಳೋ ಓವರ್ ಆಕ್ಟಿಂಗ್ ಮಾಡಿದ್ದಾರೆ. ರಮೇಶ, ಸುರೇಶ, ನಮ್ಮ ನೀನ್ ಯಾವ ಲಿಂಗ ಅಂತಾನೆ ಗೊತ್ತಾಗ್ತಿವಲ್ಲೋ. ಯಾವಾಗ ನೋಡು ಹುಡುಗಿ ಪಕ್ಕನೆ ಕೂತಿರ್ತೀಯ. ಬಾರೋ ನಮ್ಮ ಪಕ್ಕ ಕೂತ್ಕೋ, ಗಂಟೆ ತಪ್ಪು ಆಗುತ್ತೆ. ಕರೆಂಟ್ ಪಾಸ್ ಆತೇನ್ರಿ. 1000 ವ್ಯಾಟ್ಸ್ ಪವರ್ ಹಾಕಿ ಸರ್. ಅಪ್ಪ ದೇವ್ರ, ನನಗೆ ಬೆಳಗಿನ ಉಪಹಾರನ ಕರುಣಿಸಿದ್ವಿ. ನಾನಿರುವೆ ಚಿರಋಣಿ. ಬರ್ಬೇಕು ಸುಷ್ಮಿತಾ ಸೇನವ್ರ. ಅಲ್ಲ ಸುಷ್ಮಿತಾ ಅವ್ರ ಅಲ್ಲಿ ಬ್ಯಾಡ್ರಿ, ನನ್ನ ಬಾಜುಕ ಬರ್ರಿ ಹತ್ರದಾಗ. ತುಂಟ ಕಣಯ್ಯ ನೀನು. ಗ್ರೇಟ್ ಕಣೋ ತಿರುಪತಿ. ಇನ್ನ ಈ ಮೂವಿಲಿ ಇವರು ಗ್ಯಾಪ್ ಮೇಲೆ ಗ್ಯಾಪ್ ಕೊಟ್ಟು ಮಾತಾಡೋದನ್ನ ನೋಡ್ತಾ ಇದ್ರೆ ಕಾಟೋಟ್ರ ಮುಂದೆ ಬ್ಲಾಕ್ ಟಿಕೆಟ್ ಮಾರ್ಕೊಂಡು ಜೀವನ ನಡೆಸೋದು ನಾನು. ಹುಡುಗಿಗೆ ಸಂಸಾರ ಕುಟುಂಬ ಅಂತ ಹೇಳ್ತಾ ಆಯ್ತು ಬರ್ರಲ್ಲ, ಅವ್ರ ರೂಮ್ ಹತ್ರ ಹೋದ್ರೆ ಪಾಂಡ್ ತರ ಯಾಕೋ ಆಡ್ತೀಯ. ಮೊಬೈಲ್ ನ ಕಲ್ಲಿಗೆ ಹೊಡಿಬೇಕು, ಕಲ್ಲಲ್ಲಿ ಮೊಬೈಲ್ ನ ಹೊಡಿಬೇಕು ಅನ್ನೋ ಹೆವಿ ಮೆಚೂರ್ ಥಾಟ್ಸ್ ಬರ್ದಿಕ್ ಶುರುವಾಗುತ್ತೆ. ನಮಸ್ತೆ ಟು ಆಲ್ ಮೈ ಪರಮ್ ಸೋಲ್ಸ್. ಇವತ್ತು ಮಸಾಲೆ ಹಚ್ಚಿಸ್ಕೊಂಡು ರೋಸ್ಟ್ ಆಗ್ತಾ ಇರೋ ಮೂವಿ ಸ್ಟೂಡೆಂಟ್ಸ್. ಪಾಂಡ್ ತರ ಯಾಕೋ ಆಡ್ತೀಯ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಕಾಲೇಜು ಯಾವ ಬ್ರ್ಯಾಂಡ್ ಅಂಗಿ ಹೆಸರು ಅಂತಾನೆ ಗೊತ್ತಿಲ್ಲದೆ ಇರೋ 3 ಜನ ಹೀರೋಗಳು ಎಂಟ್ರಿ ಆಗುತ್ತೆ. ಇದೇನಾ ಕಾಲೇಜು? ಇಲ್ಲಣ್ಣ, ಅದು ಲಾಡ್ಜು. ಅಲ್ಲೇ ಮೂಲೆಯಲ್ಲಿ ಕ್ಯಾಂಟೀನ್ ಅಂತ ಬರ್ದಿರುತ್ತಲ್ಲ, ಅದೇ ಕಾಲೇಜು. ಹಂಗೆ ಪೊದೆಯಿಂದ ಹೊಗೆ ಬಿಡ್ಕೊಂಡ್ ಬರೋ ನಮ್ ವಿಲನ್ ರಾಕಿನ ತೋರಿಸ್ತಾರೆ. ಹಾಯ್ ರಾಕಿ. ರಾಕಿ ಕದರಪ್ಪ. ರಾಕಿ ಬಂದ್ರೆ ಒಂಥರ ಎನರ್ಜಿ ಅಪ್ಪ. ಮಿಸ್ ಆಗಿ ನನ್ ಜೇಬಲ್ 100 ರೂಪಾಯಿ ಕಂಡ್ರೆ ನನ್ ಫ್ರೆಂಡ್ಸ್ ನನಗೆ ಹಿಂಗೆ ಬಿಲ್ಡಪ್ ಕೊಡೋದು. ರಾಕಿ ಕದರಪ್ಪ. ರಾಕಿ ಬಂದ್ರೆ ಒಂಥರ ಎನರ್ಜಿ ಅಪ್ಪ. ವಾವ್, ಚೆನ್ನಾಗಿದೆ. ನೆಕ್ಸ್ಟ್ ನಮಗ್ ಬೇಕಾಗಿಲ್ಲ ಅಂದ್ರೂ ಈ 3 ಜನದ ಫ್ಲಾಶ್ ಬ್ಯಾಕ್ ತೋರ್ಸೋದಿಕ್ ಶುರು ಮಾಡ್ತಾರೆ. ಈ ಸೀನಲ್ಲಿ ಇಲ್ದೇ ಇರೋ ನಮ್ ಹೀರೋ ನೆಕ್ಸ್ಟ್ ಸೀನಿಗೆ ನಾಯಿ ತರ ಓಡ್ಕೊಂಡ್ ಬಂದು ಮಗುನ ಎತ್ಕೋತಾನಂತೆ. ಈ ದರಿದ್ರ ಆಕ್ಟಿಂಗ್ ನೋಡಿ ಆ ಚಿಕ್ಕ ಹುಡುಗಿಗೂ ಗೊತ್ತಾಗಿದೆ ನೋಡ್ರಿ ಇದು ಮೂವಿ ಶೂಟಿಂಗ್ ಅಂತ. ಗಂಡ ನಾನು. ನನ್ನ ಹೆಸರು ಕಾಂಚನ, ನಿಮ್ ಹೆಸರು? ನನ್ನ ಹೆಸರು ಸಾಧು ಅಂತ. ಸಾ ಅಂದ್ರೆ ಸಾಗರ, ದು ಅಂದ್ರೆ ದುನಿಯಾ. ಈ ಸಾಗರದಂತ ದುನಿಯಾದಲ್ಲಿ ಸಾಧು ಆಗಿ ಬದುಕಬೇಕು ಅನ್ನೋದೇ ನನ್ನ ಆಸೆ. ಅಣ್ಣ, ಬೇಕೋ ಬೇಡವೋ ಅಂತ ಅವಳು ನಿನ್ ಹೆಸರಷ್ಟೇ ಕೇಳಿದ್ದು, ಅದನ್ನ ಬಿಡಿಸಿ ಸಂಧಿ ಸಮಾಸ ಅದ್ರ ಅರ್ಥ ಹೇಳುವಂತ ಅಲ್ಲ. ಸಾ ಅಂದ್ರೆ ಸಾಗರ, ದು ಅಂದ್ರೆ ದುನಿಯಾ. ವಾವ್, ಚೆನ್ನಾಗಿದೆ. ಈ ಲೆವೆಲ್ಗೂ ಬಿಡಿಸ್ಕೊಳ್ಬೋದಾ? ನನ್ನ ಹೆಸರು ಕಾರ್ತಿಕಾ ಅಂತ. ಇನ್ನೊಂದ್ ಕಡೆ ಒಂದ್ ಅಂಕಲ್ ಏನೋ ಡೀಲ್ ಮಾಡ್ಬೇಕಾದ್ರೆ ಇದರಲ್ಲಿ 50 ಪೇಟೆ ಇದೆ. ಈ ತರ ಓಡಿ ಕಳ್ರಿಗೆ ಅವಮಾನ ಮಾಡೋ ಬದಲು ಅವಾಗ್ಲೇನೆ ಇನ್ನೊಂದ್ 3 ಸರಿ ಜಂಪ್ ಮಾಡಿ ಬ್ಯಾಗ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಸರ್ ನಿಮ್ ಬ್ಯಾಗ್. ಅಂಕಲ್, ನೀವು ಕಳ್ಕೊಂಡಿದ್ದು ಬ್ಯಾಗ್ ನ. ಬೇಗ ಹೋಗಿ ಪೊಲೀಸಿಗಾದ್ರೂ ಕಂಪ್ಲೇಂಟ್ ಕೊಡೋದ್ ಬಿಟ್ಟು ಶೀಲ ಕಳ್ಕೊಂಡಿರೋ ಲೆವೆಲ್ಗೆ ಆಕ್ಟಿಂಗ್ ಮಾಡ್ತಿದ್ದೀರಾ. ಯಾರಿಗೂ ಎಮರ್ಜೆನ್ಸಿ ಅಮೌಂಟ್ ಕೊಡ್ಬೇಕಿತ್ತು. ತುಂಬಾ ಥ್ಯಾಂಕ್ಸ್ ಕಣಪ್ಪ. ಅದೆಷ್ಟೇ ದುಃಖ ಆಗ್ಲಿ ಬ್ಯಾಗ್ ಅಲ್ಲ ಬೇರೆ ಸಾಮಾನ್ಯ ಕಿತ್ಕೊಂಡು ಹೋಗ್ಲಿ ಕನ್ನಡಕ ಮಾತ್ರ ತೆಗಿಯಂಗಿಲ್ಲ. ಇದೇ ಖುಷಿಲಿ ಏನಾದ್ರೂ ಮಾಡಿಸ್ಕೋಬೇಕು ಅಂದ್ರೆ ಮನೆ ಕಡೆ ಬಾ ಅಂತ ಅಂಕಲ್ ಕಾರ್ಡ್ ಕೊಟ್ಟಿದ್ ನೆಕ್ಸ್ಟ್ ಸೀನಿಗೆ ನನ್ ಕಾಂಟ್ಯಾಕ್ಟ್ ಮಾಡು. ಅದು ಕಾಂಚನ, ನಿಂಗೇನೋ ಹೇಳ್ಬೇಕಿತ್ತು. ಯಾವ ಪ್ರೊಡ್ಯೂಸರ್ ಸಿಕ್ರು? ಯಾವ ಡೈರೆಕ್ಟರ್ ಮೀಟ್ ಮಾಡೋಣ ಅಂದ್ರು? ಶೂಟಿಂಗ್ ಯಾವಾಗ? ಸಾಹೇಬ್ರು ಯಾವ ಹೋಗ್ತಲ್ಲಿದ್ದೀರಾ? ಇಲ್ಲ ಬಿಡಮ್ಮ, ನಾವು ಸುಮ್ ನೋಡೋ. ನಾನು ಕೆಟ್ಟ ಮಾತು ಬೈದ್ ಬಿಡ್ತೀನಿ ನಿನ್ನ. ವಾವ್, ಚೆನ್ನಾಗಿದೆ. ಈಗ ಸ್ವಲ್ಪ ಸಮಾಧಾನ ಆಯ್ತು. ಕಾಂಚನ ಹೇಳೋ ವಿಷಯನೂ ಪ್ರಾಕ್ಟೀಸ್ ಮಾಡ್ದಂಗಾಯ್ತು. ಓಕೆ, ಇಂಥ ದೊಡ್ಡ ಪ್ರೊಡ್ಯೂಸರ್ ಇಲ್ಲ. ನೀವು ಇಲ್ಲಿ. ವಾವ್, ಚೆನ್ನಾಗಿದೆ. ನಮ್ ಹುಡುಗಿ ಕಾಂಚನ ಅಂತ. ಹಾಯ್, ರೆಸ್ಟ್ ರೂಮ್ ಅಲ್ಲಿ ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ನೀನ್ ಹೇಗ್ ಬಿಲ್ಡಪ್ ಕೊಟ್ಟಿದ್ಯೋ ಹಾಗೆ ಕಂಟಿನ್ಯೂ ಮಾಡೋ. ಉಳಿದಿದ್ ನಾನು ನೋಡ್ಕೋತೀನಿ. ಈ ಸರಿ ಅಕ್ಕನ್ನ ಕರೀತಾನೆ. ಸೊ ಈ ಸರಿ ಮನೆ ಕಡೆ ಹೀರೋಯಿನ್ ಕರೀತಾನೆ. ತಾಜ್ ವೆಸ್ಟ್ ಎಂಡ್ ಬಂದ್ಬಿಡಿ. ಓಕೆ, ಆಮೇಲೆ ಇನ್ನೇನು ಕೆಲ್ಸ ಆಗ್ತಿದ್ದಂಗೆ ಅಕ್ಕ ನಮ್ ಹೀರೋನ ಬೀದಿ ನಾಯಿ ತರ ಟ್ರೀಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ನಿಂಗೆ ಎಷ್ಟ್ ಸಲ ಹೇಳಿದೀನಿ ಶೂಟಿಂಗ್ ಹತ್ರ ಬರ್ಬಾರ್ದು ಅಂತ. ನನ್ ಮಾನ ಮರ್ಯಾದೆ ತೆಗಿಯಕ್ಕಂತಾನೆ ಬರ್ತೀಯಾ? ನಿಂಗ್ ಮನುಷ್ಯತ್ವ ಏನಾದ್ರು ಇದೆಯಾ?
ವಾವ್ ಚೆನ್ನಾಗಿದೆ. ಕ್ಯಾಚ್ ಹಾಕೊಳ್ಳೋದಕ್ಕೆ ಪುಕ್ಸಟೆ ಹೆಲ್ಪ್ ಮಾಡಿದ್ರೆ ಹಿಂಗೆ ಆಗೋದು. ನಮ್ ಹುಡ್ಗಿ ಕಾಂಚನ ಅಂತ. ಅದಕ್ಕೆ ಪುಕ್ಸಟೆ ಹೆಲ್ಪ್ ಮಾಡೋದಕ್ಕೆ ಹೋಗ್ಬಾರ್ದು ಹುಡುಗಿರಿಗೆ, ಎಲ್ಲರಿಗೂ ಅಲ್ಲ ಕೆಲವು ಹುಡುಗಿರಿಗೆ. ನನ್ ಮಾನ ಮರ್ಯಾದೆ ತೆಗಿಯಕಂತಾನೆ ಬರ್ತೀಯ. ವಾವ್ ಚೆನ್ನಾಗಿದೆ. ಇನ್ನೊಂದ್ ಕಡೆ ಯಾರು ಅಟ್ಟಿಸ್ಕೊಂಡ್ ಬರ್ದೇ ಇದ್ರು ಯಾರ್ಯಾರ್ದೋ ಮನೆಯಿಂದ ಜಂಪ್ ಮಾಡ್ಕೊಂಡ್ ಬರ್ತಾ ಇರೋ ಸೆಕೆಂಡ್ ಹೀರೋನ ತೋರಿಸ್ತಾರೆ. ರೌಡಿಗಳನ್ನ ಕರ್ಸೋದಿಕ್ಕೆ ಪಾಪ ಬಜೆಟ್ ಇಲ್ಲ ಅಂತ ಗೊತ್ತಾಗಿ ಅಲ್ಲೇ ಟೀ ಕುಡಿತಾ ಇದ್ದಿದ್ದ ಜನ ಟೀನ ಬಿಸಾಕಿ ನಾಯಿ ತರ ಅಟ್ಟಿಸ್ಕೊಂಡು ಹೋಗಿ ವಿಚಿತ್ರ ಫೈಟ್ ಮಾಡೋದಿಕ್ ಶುರು ಮಾಡ್ತಾರೆ. ಇದೇ ಗ್ಯಾಪ್ ಅಲ್ಲೇ ವಿಚಿತ್ರ ಫೈಟ್ ಮಾಡೋದಿಕ್ಕೆ ಥರ್ಡ್ ಹೀರೋ ಎಂಟ್ರಿನೂ ಆಗುತ್ತೆ. ಇವಾಗಿನ್ನು ಯಾವ್ದೋ ಪದೇ ಒಳಗ್ ಕಿತ್ತಾಡ್ತಿದ್ದವ್ರು ಆಗ್ಲೇ ನೆಕ್ಸ್ಟ್ ಸೀನಿಗೆ ಯಾವ್ದೋ ಫೀಲ್ಡ್ ಬಂದಿದ್ದಾರೆ. ಅಣ್ಣ ಟೈಮ್ ಆಯ್ತು, ಒಂಟೆ ಗೂಗಲ್ ಪೇ ಮಾಡಿ. ವಾವ್ ಚೆನ್ನಾಗಿದೆ. ಈ ಮೂವಿನ ಹಾಳು ಮಾಡೋದಕ್ಕೆ 3 ಜನ ಹೀರೋಗಳನ್ನ ತೋರಿಸಿದ್ದು ಅಲ್ಲದೆ ಆ 3 ಜನ ಹೀರೋನು ಒಂದೇ ಬಸ್ ಅಲ್ಲಿ ಸೇರೋ ತರ ಬೇರೆ ಮಾಡ್ತಾರೆ. ನಿನ್ ಜನ್ಮಕ್ಕೆ ಸೀಟ್ ನಂಬರ್ 10 ನಂದು ಅಂದೆ. ಕಾಲಿತ್ತು ಅದಕ್ಕೆ ಕುತ್ಕೊಂಡಿದ್ದು. ಬನ್ನಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಅವಾಗ್ಲೇ ತಾನೇ ಅಲ್ಲಾಡ್ಸ್ಕೊಂಡ್ ಕೂತಿದ್ದವರು ನೆಕ್ಸ್ಟ್ ಸೀನಿಗೆ ಮಾಯ ಆಗಿದ್ದಾರೆ. ಕಾಲಿತ್ತು ಅದಕ್ಕೆ ಕುತ್ಕೊಂಡಿದ್ದು. ಅಣ್ಣ ಇಡೀ ಬಸ್ಸೇ ಖಾಲಿ ಇದೆ, ನಿಂಗ್ ಕುತ್ಕೊಳ್ಳೋದಿಕ್ ಅದೇ ಸೀಟೇ ಬೇಕಿತ್ತ? ವಾವ್ ಚೆನ್ನಾಗಿದೆ. ಆ ಬಸ್ಸು ಹೋಗ್ಲೋ ಬೇಡವೋ ಅಂತ 5 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. ಅದು ಕಣ್ಣನ್ ತಿರುಪಿ ಆಕ್ಟಿಂಗ್ ನೋಡ್ರಿ. ಪಾಂಡ್ ತರ ಯಾಕೋ ಆಡ್ತೀಯಾ? ಯೂಶುವಲಿ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಟ್ರೈನ್ ಹಚ್ಚೋದು ನೋಡಿದೀನಿ. ನೀವು ನೋಡಿದ್ರೆ ನನ್ನೇ ಬಸ್ ಬಿಡಲ್ಲ ಸರ್. ನೀವು ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ಸರ್. ನೀವು ಗ್ರೇಟ್ ಬಿಡಿ ಸರ್. ಲವ್ ಸ್ಟೋರಿನಾ? ಅದೊಂದು ಲವ್ ಮ್ಯಾರೇಜ್ ಸ್ಟೋರಿ. ಫಸ್ಟ್ ಹೀರೋ ಬೆಳಗ್ಗೆ ಕ್ವಶನ್ ಕೇಳಿದ್ರೆ ಸೆಕೆಂಡ್ ಹೀರೋ ರಾತ್ರಿ ಆನ್ಸರ್ ಮಾಡ್ತಾನೆ. ಹಂಗೆ ಫ್ಲಾಶ್ ಬ್ಯಾಕ್ ಹೇಳೋದಿಕ್ ಶುರು ಮಾಡ್ತಾನೆ. ವಾವ್ ಚೆನ್ನಾಗಿದೆ. ಫ್ಲಾಶ್ ಬ್ಯಾಕ್ ಸ್ಟಾರ್ಟ್ ಆಗ್ತಿದ್ದಂಗೆ ಒಂದು ದರಿದ್ರವಾಗಿರೋ ಕಾಮಿಡಿ ಸೀನ್ ಬರುತ್ತೆ. ಇದನ್ನ ನೋಡಿ ಕಾಮಿಡಿನೂ 5 ನಿಮಿಷ ಹಗ್ಗ ಹುಡ್ಕಿರುತ್ತೆ. ಬರ್ದವ್ರನ್ನ ಫ್ಯಾನಿಗೆ ನೇತಾಕೋದಿಕ್ಕೆ. ನಾವೆಲ್ಲ ಸೇರಿರೋ ಕಾರಣ ಏನಂದ್ರೆ ನೀವ್ ಹೇಳಿದ್ರೆ ತಾನೇ ಗೊತ್ತಾಗೋದು. ಎಲ್ಲ ನಿಮ್ಮ ಆಶೀರ್ವಾದ. ಎಲ್ಲ ಹೆಣ್ಣ ಮನೆಗೊಂಡು ಕಣ. ಸಭೆ ಸೇರಿರೋ ಕಾರಣ ನನಗೆ ಗೊತ್ತಿಲ್ಲ. ತೇಜಸ್ವಿನಿ ಮೇಡಮ್ ಬಂದು ಹೇಳ್ತಾರೆ ಗಂಟಲಲ್ಲಿ ಕಿಚ್ ಕಿಚ್ ತಗೊಳ್ಳಿ 7 ಅಪ್ ಬಾಟಲ್ ಫಿಲ್ಡ್ ವಿತ್ ವಾಟರ್. ಸಾಮಾನ್ಯ ಜನತಾ ಯುವಕರ ಪಕ್ಷದ ಸಹೃದಯಿಗಳೇ, ಇರೋ 4 ಜನಕ್ಕೆ ಈ ತರ ಎಲ್ಲಿಂದನೋ ಬೆಡ್ಶೀಟು ಟೇಬಲ್ ಶಾಮಿಯಾನ ತಗೊಂಡ್ ಬಂದ್ ಹಾಕೋ ಬದಲು ಝೂಮ್ ಮೀಟಿಂಗ್ ಅಲ್ಲಿ ಭಾಷಣ ಮಾಡಿದ್ರು ಆಗಿರೋದು. ಅದರ ಅವಶ್ಯಕತೆನೂ ಇರ್ಲಿಲ್ಲ. ಅವ್ರಿಗೆ ಮತ ಹಾಕಿ ಅಧಿಕಾರನೂ ಕೊಟ್ಟು ಕೇವಲ ಅವರ ಅಭಿವೃದ್ಧಿ ಆಯ್ತೆ ಹೊರತು ಮುಕ್ತಿನೇ ಸಿಗ್ಲಿಲ್ಲ. ಅವ್ರು ಆಡಿದ್ದೆ ಆಟವಾಗಿದೆ, ಮಾಡಿದ್ದೆ ಪಾಠವಾಗಿದೆ. ಕೂಲ್ ಕೂಲ್ ಮೈ ಡಿಯರ್. ನಮ್ಗೆ ಈ ತರ ಉತ್ಸಾಹ ಯುವಕರೇ ಬೇಕು. ನಿಮ್ಮ ಗರ್ಲ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್, ಫೇಸ್ಬುಕ್, ವಾಟ್ಸ್ಆಪ್, ಟ್ವಿಟರ್ ಮೆಸೇಜ್ ಗಳಂತಹ ಮೆಸೇಜ್ ಮಾಡಿದಾಗ ಈ ಉತ್ಸಾಹ ಅಲ್ಲಿ ಹರಿದು ಹೋಗಬಾರದು. ಮೇಡಮ್, ಈ ನಿಮ್ ದರಿದ್ರ ಭಾಷಣ ಕೇಳಿ ಇದ್ದವ್ರಲ್ಲಿ 4 ಜನ ಹರಿದೋಗಾಯ್ತು. ಕೂಲ್ ಕೂಲ್ ಮೈ ಡಿಯರ್. ಈ ಕಿತ್ತೋಗಿರೋ ಭಾಷಣ ಮುಗಿತಿದ್ದಂಗೆ ನಮ್ ಸೆಕೆಂಡ್ ಹೀರೋಗೆ ನನ್ನ ಕುಕ್ ಮಾಡೋದಿಕ್ ಬಾ, ನಮ್ಮನೇಲಿ ಕುಕ್ ಮಾಡೋದಿಕ್ ಬಾ ಅಂತ ಕರಿತಾಳಂತೆ. ಅಣ್ಣ ಆಗೋದಿಲ್ಲ ಅಂತ ಅವಳನ್ನೇ ಕುಕ್ ಮಾಡಿದ್ಕೆ ಅಕ್ಕ ಲವ್ ಮಾಡೋ ತರ ಡವ್ ಮಾಡಿ ಅಣ್ಣನ್ ಲೈಫ್ ನೇ ಕುಕ್ ಮಾಡ್ಬಿಡ್ತಾಳಂತೆ. ಒಂದ್ ಕೆಲಸ ಮಾಡ್ತೀಯಾ? ಕ್ಯಾನ್ ಯು ಬಿ ಮೈ ಪರ್ಸನಲ್ ಕುಕ್? ಅದೊಂದ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳಿ, ಖಂಡಿತ ಮಾಡ್ತೀನಿ. ನಾನಿನ್ ಬರ್ತೀನಿ ಮೇಡಮ್. ಮೇಡಮ್ ಒಂದು ಗ್ಲಾಮರ್ ಜ್ಯೂಸ್ ಕೊಡಿ. ಕೂಲ್ ಕೂಲ್ ಮೈ ಡಿಯರ್. ಮದ್ವೆ ಆಗಲ್ವಾ? ತಾಳ್ಮೆ ಕಟ್ಟೆ ಹೊಡೆದೋಗ್ತಾ ಇದೆ. ಈ ರಾತ್ರಿ ತೇಜಸ್ವಿನಿ ಶುಭರಾತ್ರಿ. ಕೂಲ್ ಕೂಲ್ ಮೈ ಡಿಯರ್. ಯಾರಿಗಿಂಟು ಯಾರಿಗಿಲ್ಲ ಈ ಭಾಗ್ಯ. ತೇಜಸ್ವಿನಿ ನಾನು ಅವಳು ನಾನು. ನೀನೇನ್ ಅನ್ಕೊಂಡಿದ್ಯೋ ಅದೆಲ್ಲ ಇಲ್ಲಿ ನಡೆಯಲ್ಲ. ಯು ಆರ್ ಮೈ ಪರ್ಸನಲ್ ಕುಕ್ ಅಷ್ಟೇ. ಈ ರಾತ್ರಿ ಶುಭರಾತ್ರಿ. ಮತ್ತೆ ಕತೆ ಪ್ರೆಸೆಂಟ್ ಬರುತ್ತೆ. ಓವರ್ ಆಕ್ಟಿಂಗ್ ಗೆ ವಾಂತಿ ಬರ್ಸೋ ತರ 3 ಜನ ಬಸ್ ಹತ್ತಿ ಹೀರೋಗಳ ಜೊತೆ ಜರ್ನಿ ಮಾಡ್ತಾ ಬೇಡ ಬೇಡ ಅಂದ್ರೂ ಕಚಡ ಕಾಮಿಡಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಮಮ್ಮಿ ತುಂಬಾ ಹೊಟ್ಟೆ ಹಸು. ಈ ಸೀನ್ ನೋಡಿ, ಇವಳು ಬ್ರೇಸ್ಲೆಟ್ ಕಳ್ಕೊಂಡು ಹೆಲ್ಪ್ ಕೇಳ್ತಾಳಂತೆ. ನಮ್ ಫಸ್ಟ್ ಹೀರೋ ಸೆಕೆಂಡ್ ಅಲ್ಲಿ ಹುಡ್ಕೊಂಡ್ ಬಂದ್ ಕೊಡ್ತಾನಂತೆ. ಓ ಮೈ ಗುಡ್ನೆಸ್, ಮೈ ಬ್ರೇಸ್ಲೆಟ್, ಹೆಲ್ಪ್ ಹೆಲ್ಪ್. ಅದು ಬೀಚ್ ಅಲ್ಲಿ ನೀರೊಳಗಿರೋ ಬ್ರೇಸ್ಲೆಟ್ ನ ಇರ್ಬೋದೇನೋ ಬಿಡಿ, ಹುಡುಕ್ಬೋದು, ಇದನ್ನ ಒಪ್ಕೋತೀನಿ. ಆದ್ರೆ ಕಾಮನ್ ಸೆನ್ಸ್ ಗೆ ಲಕ್ಕ ಆಡ್ಸೋ ತರ ಇರೋ ಈ ಸೀನ್ ನ ನೋಡಿ.
ಬೀಚಿಗೆ ಲ್ಯಾಪ್ಟಾಪ್ ಯಾವನ್ ತರ್ತಾನೆ? ಬೀಚಲ್ಲಿ ಲ್ಯಾಪ್ಟಾಪಿಗೆ ಏನ್ ಗುರು ಕೆಲ್ಸ? ಶೋಕಿ ಮಾಡ್ಬೇಕು, ತಿರುಪೆ ಶೋಕಿ ಅಲ್ಲ. ಇದೇ ಗ್ಯಾಪ್ ಅಲ್ಲಿ ಒಂದ್ ಸಾಂಗ್ ಬರುತ್ತೆ. ಈ ಸಾಂಗ್ ನೋಡಿ ಸುಧಾರ್ಸ್ಕತ್ತಿದ್ದಂಗೆ ಮೂರನೇ ಹೀರೋ ಹೋಮ್ ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಇದೇನ್ ಮೂವಿನ ಎಲ್ಲ ಫ್ಲಾಶ್ ಬ್ಯಾಕ್ ಹಬ್ಬ ಗುರು. ವಾವ್ ಚೆನ್ನಾಗಿದೆ. ಹೋಗ್ಲಿ ಬಿಡಿ, ಫ್ಲಾಶ್ ಬ್ಯಾಕ್ ಬಿಗಿನ್ಸ್. ಇವನ್ಗೂ ಒಬ್ಳು ಗರ್ಲ್ ಫ್ರೆಂಡ್ ಇರ್ತಾಳಂತೆ. ಯಾರೂ ಲವ್ ಮಾಡಲ್ಲ ನಿಮ್ನ, ಯಾರೂ ಕೇರ್ ಮಾಡಲ್ಲ, ನೀವು ಒಂಟಿಯಾಗೆ ಹೋಗ್ಬಿಡ್ತೀರಾ. ಇವನ್ಗೂ ನೆನ್ಪಿಟ್ಕೊಳ್ಳಿ, ಜನ ಡೌಟ್ ಪಡೋದ್ ಕರೆಕ್ಟ್. ನಮ್ ಕೈಲಿ ಏನು ಕಿಸಿಯಕ್ಕಾಗಲ್ಲ, ನಮ್ ಕೈಲಿ ಏನು ಆಗಲ್ಲ. ಆಗಲ್ಲ ಗುರು, ನಾನ್ ಮಾಡೋದಿಲ್ಲ. ಹೋಗ್ಲಿ ಬಿಡಿ. ಇವನಿಗೂ ಒಬ್ಳು ಗರ್ಲ್ ಫ್ರೆಂಡ್ ಇರ್ತಾಳಂತೆ. ಅವಳಿಗೆ ಟೆನ್ನಿಸ್ ಆಡೋ ಹುಚ್ಚಿರುತ್ತಂತೆ. ಮದ್ವೆ ಆದ್ಮೇಲೆ ಮುಸ್ರೆ ತಿಕ್ಕೊಂಡ್ ಬಿದ್ದಿರೋ ಅಂತ ಹೀರೋ ಇಂಡೈರೆಕ್ಟ್ ಆಗಿ ಹೇಳಿದ್ಕೆ ಆಗಲ್ಲ, ನಾ ಟೆನ್ನಿಸ್ ಪ್ರೊಫೆಷನ್ ಮಾಡ್ಕೋಬೇಕು, ಮದ್ವೆ ಆದ್ಮೇಲೂ ಟೆನ್ನಿಸ್ ಆಡ್ತೀನಿ ಅಂತ ಹೇಳ್ತಾಳಂತೆ. ಆಗ ಹೀರೋ ಟೀ ಉರ್ಕೊಂಡು ಜಗಳ ಬ್ರೇಕಪ್ ಎರಡೂ ಮಾಡ್ಕೊಂಡು ಅವಳನ್ನ ಬಿಡ್ತಾನಂತೆ. ವಾವ್ ಚೆನ್ನಾಗಿದೆ. ಈ ಕಿತ್ತೋಗಿರೋ ಸ್ಟೋರಿ ಡಿಸ್ಕಷನ್ ನ ಕೇಳಿಸ್ಕೊಂಡು ಓವರ್ ಆಕ್ಟಿಂಗ್ ತಿರುಪತಿ ಅಂಕಲ್ ಅಲ್ಲಿಗೆ ಬಂದು ಚಪ್ಪರ್ ಆಗಿರೋ ಇವ್ರಿಗೆ ಕಾಲೇಜಿಗೆ ಹೋಗೋದಕ್ಕೆ ಐಡಿಯಾ ಕೊಟ್ಟಿದ್ದು ಅಲ್ಲದೆ ಇವ್ರಿಗೆ ಸೀಟ್ ನು ಬುಕ್ ಮಾಡಿಸ್ತಾನಂತೆ. ಮತ್ತೆ ನೀವು ಸ್ಟೂಡೆಂಟ್ ಲೈಫ್ಗೆ ರೀಎಂಟ್ರಿ ಕೊಡಿ. ಇಲ್ಲಿ ನನ್ನ ಫ್ರೆಂಡ್ ಒಬ್ಬ ಪ್ರಿನ್ಸಿಪಲ್ ಆಗಿದ್ದಾನೆ, ಆದಷ್ಟು ಬೇಗ ಹೋಗಿ ಮೀಟ್ ಮಾಡಿ. ಸೊ ಬೇಸಿಕಲಿ ಒಂದ್ ಕಾಲೇಜಲ್ಲಿ ಆಗ್ತಾರೋ ಕೆಟ್ಟ ಕೆಲಸಗಳನ್ನ ನಿಲ್ಸೋದಿಕ್ಕೆ ಈ 3 ಜನರನ್ನ ಕಳಿಸ್ತಾನಂತೆ. ಈ 3 ಜನರನ್ನ ಆದಷ್ಟು ಬೇಗ ಹೋಗಿ ಮೀಟ್ ಮಾಡಿ. ಅಂಕಲ್ಗೆ ಯಾವ್ದೋ ಕಾಲೇಜಲ್ಲಿ ನಡೀತಾ ಇರೋ ಕೆಟ್ಟ ಕೆಲಸಗಳು ಗೊತ್ತು, ಆದ್ರೆ ಪೊಲೀಸ್ ಸ್ಟೇಷನ್ ಇರೋದೇ ಗೊತ್ತಿಲ್ಲ. ಅಣ್ಣ ಕ್ಲಾಸಲ್ಲಿ ಲೈಟರ್ ಹಚ್ಚಿದ್ಕೆ ಮೇಡಮ್ ಯಾವ ಲೆವೆಲ್ ಗರಂ ಆಗಿದಾರ ನೋಡಿ. ಸ್ಟಾಪ್ ಇಟ್ ಅಂಡ್ ಗೆಟ್ ಔಟ್. ನಾನು ಎಷ್ಟು ಅಂತ ಸಹಿಸ್ಕೊಳ್ಳಿ. ಗೆಟ್ ಔಟ್. ಈ ತರ ನಮ್ ಕಾಲೇಜಲ್ಲಿ ಮಾಡಿದ್ರೆ ಅದೇ ಲೆಟರ್ ಅಲ್ಲಿ ನಮ್ ತಳ ಸುಟ್ಟಿರೋರು. ವಾವ್ ಚೆನ್ನಾಗಿದೆ. ಸ್ಟಾಪ್ ಇಟ್. ಖುಷಿ ಪಡಿ ಮೇಡಮ್, ನೀವು ದೇವಸ್ಥಾನ ಅಂತ ಹೇಳಿದ್ಕೆ ಬರೀ ದೀಪ ಹಚ್ಚಿದಾನೆ, ಇನ್ನ ಅಗರಬತ್ತಿ ಹಚ್ಚಿಲ್ಲ. ಕ್ಲಾಸ್ ರೂಮ್ ಒಂದು ದೇವಸ್ಥಾನ ಇದ್ದಾಗೆ. ಜಸ್ಟ್ ಗೆಟ್ ಔಟ್ ಐ ಸೇ. ಮೇಡಮ್ ಹಂಗೆ ಇವನು ಕಳಿಸ್ಬಿಡಿ, ಅವಾಗಿಂದ ನಿಮ್ನೆ ನೋಡ್ತಿದ್ದಾನೆ. ಮೋಸ್ಟ್ಲಿ ಲೇಟರ್ ಗಿಂತ ಹೀಟಲ್ ಇದ್ದಾನೆ ಅನ್ಸುತ್ತೆ. ನೆಕ್ಸ್ಟ್ ಇದೇ ಸೀಟ್ ಅಲ್ಲಿ ಇವರೆಲ್ಲ ಮೇಡಮ್ ತೊಂದರೆ ಕೊಡ್ಬೇಕಾದ್ರೆ ಇನ್ಫ್ಲೂಯೆನ್ಸ್ ಮೇಲೆ ಕಾಲೇಜಲ್ಲಿ ಸೇರ್ಕೊಂಡಿರೋ ನಮ್ಮ 3 ಜನ ಹೀರೋಗಳು ಬಂದು ವಿಚಿತ್ರ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಣ್ಣನ್ ನೋಡ್ರಿ, ಮೆಟ್ಲಿಂದ ಸ್ಟೇಡಿಯಂ ಸೆಂಟರ್ಗೆ ಓಡ್ಕೊಂಡ್ ಬರೋಷ್ಟಲ್ಲೇ ಸತ್ತೋಗೋತರ ಇದ್ದಾನೆ. ಅಂತದ್ರಲ್ಲಿ ಮೆಟ್ಲಿಂದ ಸ್ಟೇಡಿಯಂ ಸೆಂಟರ್ಗೆ ಜಂಪ್ ಮಾಡದ್ನಂತೆ. ಏ ನೀವೇನ್ರೋ ಮಾಡ್ತಾ ಇದ್ದೀರಾ? ಲೈಟರ್ ಲೆವೆಲ್ಗೆ ಇದ್ದಿದ್ ಹೀಟು ಲಾವಾ ಲೆವೆಲ್ಗೆ ಕರಿತಾ ಇದೆ. ನೀನೇನಾದ್ರೂ ಅವ್ರ ಕೈಲಿ ಒದೆ ತಿಂದ್ರೆ ನಾವ್ ಇಷ್ಟು ದಿನ ಹವಾ ಮೇಂಟೈನ್ ಮಾಡಿರೋದೆಲ್ಲ ಗಾಳಿಲಿ ತೂರ್ಕೊಂಡೋಗ್ಬಿಡುತ್ತೆ. ಬ್ರೋ ತೂರ್ಕೊಂಡೋಗೆ ತುಂಬಾ ಹೊತ್ತಾಯ್ತು, ನೀನೇ ಲೇಟ್. ನೆಕ್ಸ್ಟ್ ಕಾಲೇಜಲ್ಲಿರೋ ಕೆಲವರಿಗೆಲ್ಲ ನಶೆ ಬಿಡಿಸ್ಬೇಕು ಅಂತ ನಮ್ಮ 3 ಜನ ಹೀರೋಗಳು ಪಬ್ಬಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಾರೆ. ವಾವ್ ಚೆನ್ನಾಗಿದೆ. ಹಂಗೆ ಡ್ಯಾನ್ಸ್ ಮಾಡಿ ಹೋಗ್ಬೇಕಾದ್ರೆ ಮಂದಾಕಿಣಿ ಮನೆ ನೋಡಿ ಅಲ್ಲಿಗೆ ಹೋಗ್ತಾರೆ ಭಾಷಣ ಮಾಡೋದಿಕ್ಕೆ. ರಾತ್ರಿ ಭಾಷಣ ಮಾಡೋದಿಕ್ಕೆ. ನೋಡು ಮಂದಾಕಿಣಿ, ಕೆಟ್ಟದ್ದು ಯಾವಾಗ್ಲೂ ಕೆಟ್ಟದ್ದೇ. ಒಳ್ಳೇದ್ ಬಯಸೋಣ, ಒಳ್ಳೇದ್ ಮಾಡೋಣ. ವಾವ್ ಚೆನ್ನಾಗಿದೆ. ಇರೋ ಲೈಫ್ ನ ಎಂಜಾಯ್ ಮಾಡು. ನೀನು ನಗ್ತಾ ಇರೋ, ನಿನ್ ಜೊತೆಲಿರೋನು ನಗ್ನಗ್ಸ್ತಾ ಇರೋ. ಫಸ್ಟ್ ಆಫ್ ಆಲ್ ಯಾವ ನಶೆ ಮಾಡೋರು ಇಷ್ಟ ತನಕ ಭಾಷಣ ಕೇಳ್ತಾರ ಗುರು? ನಾರ್ಮಲ್ ಆಗಿರೋ ನಮ್ಮಿಂದಾನೇ ಕೇಳೋದಿಕ್ ಆಗ್ತಾ ಇಲ್ಲ. ಬರ್ತಿದ್ದಂಗೆ ಎಲ್ಲಾರನ್ನೂ ಸಾಯಿಸ್ತಾ ಇದ್ದವಳು ಇವ್ರಿಗೇನೋ ಮಾಡ್ದಂಗೆ ಭಾಷಣ ಕೇಳ್ತಾ ಕೂತಿರ್ತಾಳಂತೆ. ಬದ್ಲಾಗ್ತಾಳಂತೆ. ಈ ಕಡೆ ರಾಕಿ 3 ಹೀರೋಗಳನ್ನ ಹೊಡೆದಾಕೋದಿಕ್ಕೆ ಪ್ಲಾನ್ ಮಾಡ್ತಿರ್ತಾನೆ ಫ್ರೆಂಡ್ಸ್ ಜೊತೆ. ಅದು ಅವ್ರಿಗೆ ಎಣ್ಣೆ ಕೊಡ್ಸಿ. ಫಿಸಿಕಲ್ ಆಗಿ ಫೈಟ್ ಮಾಡೋದಂದ್ರೆ ನನ್ಗೆ ಆಗ್ ಬರಲ್ಲ ಕಣ. ಯಾಕಂದ್ರೆ ನಂದೇನಿದ್ರು ಮೈಂಡ್ ಗೇಮ್, ಮೈಂಡ್ ಅಲ್ಲೇ ಆಟ ಆಡಿ ಎಂತ ಎದುರಾಳಿ ಬೇಕಾದ್ರೂ ಹೊಡಿಬಲ್ಲೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಬಂದ್ರ ಇಲ್ಲಿ ತಮ್ಮಿದ್ರೆ ಬಂದ್ರ ಕಾಲೇಜ್ ಹತ್ರ ಬಂದ್ರ ಗಲಾಟೆ ನಡೀತಿದೆ. ಪ್ರಿನ್ಸಿಪಲ್ ಫೋನ್ ಮಾಡು. ದನಕ್ ಬರ್ದಂಗ್ ಬಡಿತಾ ಇದ್ದೀರಲ್ಲ. ರಕ್ತ ನಮ್ಮ ಕಾಲೇಜಿನ ಇಷ್ಟು ವರ್ಷಗಳ ಹಿಸ್ಟ್ರಿಯಲ್ಲಿ ರಕ್ತದ ಕಲೆಗಳನ್ನೇ ನೋಡಿರಲಿಲ್ಲ. ಮೋಸ್ಟ್ಲಿ ಇತ್ತೀಚೆಗೆ ಕನ್ನಡಕ ತಗೊಂಡಿರ್ಬೇಕು. ಸೊ ರಾತ್ರಿ ನಿದ್ದೆಗಣ್ಣಲ್ಲಿ ಪ್ರಿನ್ಸಿಪಲ್ ಹೀರೋಗಳನ್ನ ಬೈದು ಕಳಿಸ್ಬಿಡ್ತಾನಂತೆ. ವಾವ್ ಚೆನ್ನಾಗಿದೆ. ನೆಕ್ಸ್ಟ್ ಡೇ ನಮ್ ರಾಕಿ ತಿರುಪೆ ಶೋಕಿ ಮಾಡ್ಬೇಕಾದ್ರೆ ಗಾಡಿ ಸ್ಕಿಡ್ ಆಗಿ ಬಿದ್ಬಿಡ್ತಾನಂತೆ. ಅದನ್ನ ನೋಡಿ ಹೀರೋಗಳು ಹಾಸ್ಪಿಟಲ್ ಸೇರಿಸಿದ್ಮೇಲೆ, ಸಾಧು ನೀವು ಪ್ರೊಡ್ಯೂಸರ್ ಆಗಿ ಇಲ್ಲಿ? ಇದು ನನ್ನ ಪ್ರೊಫೆಷನ್, ಸಿನಿಮಾ ನನ್ನ ಪ್ಯಾಷನ್. ಡೈರೆಕ್ಟ್ ಆಗಿ ಹೇಳಿ ಸರ್, ಇನ್ನೊಬ್ಬ ಆರ್ಟಿಸ್ಟ್ ನ ಕರ್ಕೊಳ್ಳೋದಕ್ಕೆ ಬಜೆಟ್ ಇರಲಿಲ್ಲ ಅಂತ. ಪೇಷಂಟ್ ಗೆ ಬಲವಾದ ಏಟ್ ಬಿದ್ದಿರೋದ್ರಿಂದ ಜ್ಞಾನ ತಪ್ಪಿದೆ, ಸಾಕಷ್ಟು ಬ್ಲಡ್ ಕೂಡ ಹೋಗಿದೆ. ಅವನ್ ಬಿದ್ದಿರೋ ರೇಂಜಿಗೆ ಗಾಯ ಆಗಿರೋದೇ ಹೆಚ್ಚು, ಅಂತದ್ರಲ್ಲಿ ಬಲವಾದ ಹೊಡೆತ ಬಿದ್ದಿದೆ ಅಂತ. ಸೀರಿಯಸ್ಲಿ? ಆಮೇಲೆ ರಾಕಿನ ಉಳಿಸೋದಿಕ್ಕೆ ಮೇಡಮ್ ನ ಬ್ಲಡ್ ಕೊಡೋದಿಕ್ಕೆ ಕರೀತಾರಂತೆ. ಆಮೇಲೆ ಮೇಡಮ್ 3 ಜನ ಹೀರೋಗಳನ್ನ ಕಾಲೇಜಿಗೆ ಸೇರಿಸ್ಕೊಳ್ಳಿ ಅಂತ ಪ್ರಿನ್ಸಿಪಲ್ ಕೇಳ್ಕೊತಾಳಂತೆ. ನಾನು ಆ ರಾಕ್ಷಸನಿಗೆ ನನ್ನ ರಕ್ತ ಕೊಟ್ಟು ಬದುಕಿಸ್ಬೇಕಾ? ಸಾಧ್ಯನೇ ಇಲ್ಲ.
ದಯವಿಟ್ಟು ಈ ಸಸ್ಪೆಂಡ್ ಆರ್ಡರ್ನ ವಾಪಸ್ ತಗೊಳ್ಳಿ ಸರ್. ಇದೇ ಗ್ಯಾಪ್ ಅಲ್ಲಿ ಲಿವರ್ ಕಿತ್ಕೊಂಡ್ ಬರೋ ಎಮೋಷನಲ್ ಸೀನ್ ಬರುತ್ತೆ. ಹೌದು ಸರ್, ದುಡ್ಡಿನ ಮದದಿಂದ ದುರಹಂಕಾರದಿಂದ ಮೆರೀತಿದ್ದೆ. ಅವ್ರೇನ್ ತಪ್ಪು ಮಾಡಿಲ್ಲ ಸರ್, ಇಷ್ಟೆಲ್ಲ ಆಗೋಕೆ ನಾನೇ ಕಾರಣ. ನಮ್ಮ ರಾಕಿಗೆ ಒಳ್ಳೆ ತುಂಬಿದ ನಮ್ಮ ಕಾಲೇಜ್ಗೆ ರಾಕಿಗೆ ಬೆಳಕು ಚೆಲ್ಲಿರೋ ದಯವಿಟ್ಟು ರಿಯಲ್ ಸ್ಟಾರ್ ಆನ್ಸರ್ ಹಾಕಿ ಸರ್. ಆಮೇಲೆ ಅವಾರ್ಡ್ ಫಂಕ್ಷನ್ ಇಟ್ಕೋತಾರಂತೆ, ಮತ್ತೆ ಚಡ್ಡಿ ವಾರ್ಮಿಂಗ್ ಎಮೋಷನಲ್ ಸೀನ್ ಬರುತ್ತೆ. ನನಗೆ ಕೆಲಸ ಇಲ್ಲ ಗಂಟ್ಲ ಯಾವ ರೀತಿ ಇಷ್ಟಪಡ್ತಾರೆ ಹೇಳಿ. ನಾನು ನಿಮಗೆ ಎಷ್ಟೆಲ್ಲ ಅವಶ್ಯಕತೆ ಇರಲಿಲ್ಲ, ಆದ್ರೆ ನನಗೆ ನಿಮ್ ಸ್ಟೂಡೆಂಟ್ಸ್ ಲೈಫ್ ನ ಹಾಳು ಮಾಡ್ಕೋಬೇಡಿ. ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ಆ 3 ಜನ ಹುಡುಗರು ಒಂದು ಲೆಟರ್ ಕಳಿಸಿದ್ದಾರೆ. ನಿಮಗೆ ಹೇಳದೆ ಕೇಳದೆ ನಾವು ಕಾಲೇಜನ್ನು ಬಿಟ್ಟು ಹೋಗುತ್ತಿದ್ದೇವೆ. ನೀವು ಈ ಕಾಲೇಜಿನ ಗೌರವ ಉಳಿಸಿದ್ದೀರಾ. ನಿಮ್ ಒಳ್ಳೆತನಕ್ಕೆ ನಾವು ಅವಾರ್ಡ್ ಕೊಡ್ತೀರಾ. ಹೋಗಿ ಬರ್ತೀವಿ. ಕ್ಯಾಮ್ರಾ ಎಲ್ಲೆಲ್ಲಿದ್ದಾವೆ, ಎಲ್ಲೆಲ್ಲಿ ನೋಡ್ಬೇಕು ಅನ್ನೋದ್ ಬಿಟ್ರೆ ಅಣ್ಣಂಗೆ ಅಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಬೇಡ ಸರ್. ಸಾಧು ಬಹದ್ದೂರ್ ಜಾಕ್ಸನ್. ಇಲ್ಲ ಬಿಡಮ್ಮ, ನಾವು ಸುಮ್ ನೋಡೋ, ನಾನು ಕೆಟ್ಟ ಮಾತು ಬೈದ್ ಬಿಡ್ತೀನಿ ನಾನು. ಪೊಲಿಟಿಕಲ್ ಫೀಲ್ಡ್ ಗೆ ಎಂಟ್ರಿ ಆಗ್ಬೇಕು ಅಂತ ತುಂಬಾ ಆಸೆ. ನೀವು ಪೊಲಿಟಿಕ್ಸ್ ಗೆ ಬರ್ಲಿಕ್ಕೆ ನಾನೇನ್ರಯ್ಯ ಮಾಡ್ಲಿ. ಅವರೇ ದುಡ್ಡಿಲ್ಲ ಅಂತ ಲೋ ಬಜೆಟ್ ಪೇಪರ್ ಟೋಪಿ ಹಾಕೊಂಡು ಶೋಕಿ ಮಾಡ್ತಿದ್ದಾರೆ. ಇವ್ರಿಗೆ ಪಾಲಿಟಿಕ್ಸ್ ಬರ್ದಕ್ಕೆ ಹೆಲ್ಪ್ ಮಾಡ್ಬೇಕಂತೆ. ಅವರೇ ಹಾಕೊಂಡ್ ತಿಂತಿದ್ದಾರೆ. ನಿನ್ ಜನ್ಮಕ್ಕೆ ಹೋಗೋ. ಸೊ ಹಿಂಗೆ ಫ್ಲಾಶ್ ಬ್ಯಾಕ್ ಮೇಲೆ ಫ್ಲಾಶ್ ಬ್ಯಾಕ್ ತೋರಿಸಿ, ಯಾವ ಸ್ಟೂಡೆಂಟ್ ಲೈಫಲ್ಲೂ ಆಗದಿರೋ ಒಂದು ಸ್ಟೋರಿನ ತೋರಿಸಿ, ಸ್ಟೂಡೆಂಟ್ಸ್ ಅಂತ ಡಬ್ಬಾ ಟೈಟಲ್ ಇಟ್ಟಿರೋ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ವಾವ್, ಚೆನ್ನಾಗಿದೆ. ಸೊ ನಾನು ಈ ವಿಡಿಯೋ ಮಾಡಿರೋದು ಮನೋರಂಜನೆಗೋಸ್ಕರ, ಯಾರು ಸೀರಿಯಸ್ ಆಗಿ ತಗೋಬೇಡಿ. ಹಂಗೆ ನಾನು ರೋಸ್ಟ್ ಮಾಡಿರೋದು ಈ ಮೂವಿಲಿರೋ ಕ್ಯಾರೆಕ್ಟರ್ಗಳಿಗೆ ಅಷ್ಟೇ. ಅದ್ ಬಿಟ್ರೆ ಈ ಮೂವಿಲಿರೋ ಆಕ್ಟರ್ಸ್ ಗಳಿಗೂ ನನಗೂ ಯಾವುದೇ ರೀತಿ ಪರ್ಸನಾಲಿಟಿ ಇಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಈ ತರದ ರೋಸ್ಟ್ ವಿಡಿಯೋಸ್ಗಾಗಿ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಹಾಕಿದಾಗ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ನೋಡಕ್ ಸಾಮಾನ್ಯ ಅಲ್ಲಪ್ಪ ಇವನು. ಬೆಳೆಸ್ತಾ ಇದೀವಿ ಹುಲಿಯ ಬೆಳೆಸ್ತಾ ಇದೀವಿ ನೋಡಲ್ಲಿ.